Second heading, evaluate the following products without multiplying directly. Okay, ಈಗ ಒಂದು ಕ್ವಶನ್ ಕೊಡಿದ್ರೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಮಾಡಬಾರ್ದು, ಫಾರ್ಮುಲಾ ಯೂಸ್ ಮಾಡಿ ಮಾಡಬೇಕು. ಓಕೆ, ಈಗ ನಾವು ಇದು 103ನ ಏನಂತ ಬರಿಬೋದು, 100 + 3 ಅಂತ ಬರಿಬೋದಾ? 107 ಏನಂತ ಬರಿಬೋದು, 100 + 7 ಅಂತ ಬರಿಬೋದು. ಓಕೆ, ಈಗ ನೀವು ಇಲ್ಲಿ ನೋಡಿದ್ರೆ ಫಸ್ಟ್ ನಂಬರ್ ಸೇಮ್ ಇದೆ, ಸೆಕೆಂಡ್ ನಂಬರ್ ಡಿಫ್ರೆಂಟ್ ಇದೆ. ಸೊ ಅವಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ? x + a into x + b is equal to x square plus a plus b into x plus ab. ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಈಗ ಎಕ್ಸ್ ಇದ್ದಲ್ಲಿ ಏನು ಬರಿಬೇಕು, ನಾನು 100 ಬರಿಬೇಕು, ಎ ಇದ್ದಲ್ಲಿ ಏನು 3 ಬರಿಬೇಕು, ಬಿ ಇದ್ದಲ್ಲಿ ಏನು ಬರಿಬೇಕು 7 ಬರಿಬೇಕು. ಓಕೆನಾ? ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇದ್ದಲ್ಲೆಲ್ಲ 100 ಸ್ಕ್ವೇರ್ ಪ್ಲಸ್ ಎ ಇದ್ದಲ್ಲೆಲ್ಲ ಏನು ಬರಿಬೇಕು 3 ಪ್ಲಸ್ ಬಿ ಇದ್ದಲ್ಲಿ 7 ಇಂಟು ಎಕ್ಸ್ ಇದ್ದಲ್ಲೇನು 100 ಪ್ಲಸ್ ಎ ಬಂದು 3 ಇಂಟು ಬಿ ವ್ಯಾಲ್ಯೂ ಏನು 7. ಓಕೆ, ಈಗ ನೀವು ನೋಡಿದ್ರೆ 1 ಸ್ಕ್ವೇರ್ 1 ಅಂತ ಬರಿತೀವಿ. ಓಕೆ, ಇಲ್ಲಿ 2 0 ಇದೆ, ಸ್ಕ್ವೇರ್ ಮಾಡಿದ್ರೆ 4 0 ಆಗುತ್ತೆ. ಓಕೆ, ನೆಕ್ಸ್ಟ್ 3 + 7 ಎಷ್ಟಾಯಿತು, 10 ಆಯಿತು. 10 ಇಂಟು 100 ಪ್ಲಸ್ 3 7s are 21. ಇದು ಎಷ್ಟಾಯ್ತು, ಇದು 10,000 ಪ್ಲಸ್ 10 ಇಂಟು 100 1000 ಆಯಿತು ಪ್ಲಸ್ 21. ಸೊ ಈಗ ಇದು ಮಾಡಿದ್ರೆ 11,000, 10,000 ಪ್ಲಸ್ 1,000 11,021 ಆಯಿತು, 11,021 ಆಯಿತು. ಸೊ ಆನ್ಸರ್ ನಿಮಗೇನು 103 ಇಂಟು 107 ಮಾಡಿದ್ರೆ ನಿಮಗೆ ಈ ಆನ್ಸರು ಬರುತ್ತೆ.